মনো চল নিজ নিকেতনে, সংসার বিদেশে বিদেশির বেশে, ভ্রম কেন অকারণে, মনো চল নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 152. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಸುಂಟರಗಾಳಿ ಸನ್ಯಾಸಿ ಅನ್ನುವಂತಹ ಅಧ್ಯಾಯವನ್ನು ಗಮನಿಸ್ತಾ ಇದ್ವಿ. ಈಗ ಅಧ್ಯಾಯ 16, ವಿರೋಧದ ಚಕ್ರವ್ಯೂಹದಲ್ಲಿ ಸ್ವಾಮೀಜಿ. ಈಗ ಸ್ವಾಮೀಜಿ ಸರ್ವಧರ್ಮ ಸಮ್ಮೇಳನದ ಆರಂಭದಿಂದ ಅಮೆರಿಕದಲ್ಲಿ ತಮ್ಮ ಪ್ರಖರ ಭಾಷಣಗಳ ಮೂಲಕ ಹಾಗೆ ವ್ಯಕ್ತಿತ್ವದ ಮೂಲಕ ಉತ್ಕ್ರಾಂತಿಯನ್ನೇ ಉಂಟು ಮಾಡ್ತಾ ಇದ್ದಾರೆ. ಆ ಕಡೆ ಭಾರತದಲ್ಲೂ ಅವರ ಸಮಾಚಾರ ಈಗ ಸ್ವಲ್ಪವಾಗಿ ಬರೋದಕ್ಕೆ ಪ್ರಾರಂಭವಾಗಿದೆ. ಆದರೆ ಆಗಿನ ದಿನಗಳಲ್ಲಿ ಸಮೂಹ ಮಾಧ್ಯಮ, ದೂರ ಸಂಪರ್ಕದ ವ್ಯವಸ್ಥೆ ಶೈಶಾವಸ್ಥೆಯಲ್ಲಿ ಇದ್ದದ್ರಿಂದ ಎಲ್ಲವೂ ತುಂಬ ತಡ ನಿಧಾನ. ಅಮೆರಿಕಾದಿಂದ ಸ್ವಾಮೀಜಿಯ ದಿಗ್ವಿಜಯದ ಕುರಿತಾದ ವರದಿಗಳೆಲ್ಲ ಭಾರತಕ್ಕೆ ತಲುಪಿದಾಗ ಭಾರತದ ಪತ್ರಿಕೆಗಳು ಅದನ್ನು ಉತ್ಸಾಹದಿಂದ ವರದಿ ಮಾಡಿದ್ದನ್ನು ಈಗಾಗಲೇ ನೋಡಿದ್ದೀವಿ. ಇದೆಲ್ಲದನ್ನ ಓದಿ ತಿಳಿದಂತಹ ಭಾರತೀಯರೆಲ್ಲರೂ ಕೂಡ, ಮುಖ್ಯವಾಗಿ ವಿದ್ಯಾವಂತ ವರ್ಗದವರು, ಪುಳಕಿತರಾದರು. ಇಡೀ ಭಾರತಕ್ಕೆ ಇದೊಂದು ಹೊಸ ಅನುಭವವಾಗಿ ಕಾಣಿಸ್ತಿತ್ತು. ಇಡೀ ಜಗತ್ತಿಗೆ ಕೊಡುವಂತಹ ಅಮೂಲ್ಯ ಸಂಪತ್ತು ತನ್ನಲ್ಲಿದೆ ಅನ್ನೋದರ ಅರಿವು ಭಾರತೀಯರಿಗೆ ಒಂದು ಹೊಸ ಸ್ಫೂರ್ತಿಯನ್ನು ಕೊಡ್ತು ಅಂದರೂ ತಪ್ಪಾಗಲಾರದು. ತನ್ನ ಪ್ರತಿನಿಧಿ ವಿಶ್ವ ವೇದಿಕೆಯಲ್ಲಿ ಸರ್ವಶ್ರೇಷ್ಠ ಅಂತ ಗೌರವಿಸಲ್ಪಟ್ಟಿದ್ದು ಭಾರತಕ್ಕೆ ಅಭಿಮಾನದ ಸಂಗತಿಯಾಗಿತ್ತು ಅಂದರೆ ತಪ್ಪಾಗಲಾರ್ದು. ಆದರೆ ಸ್ವಾಮೀಜಿ ಕಾರ್ಯದ ಮಹತ್ವವನ್ನು ಗುರುತಿಸಿದಂತಹ ಭಾರತೀಯರು ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಿದ್ರು. ಭಾರತೀಯರ ಪ್ರತಿಕ್ರಿಯೆ ಅಮೆರಿಕದ ಜನರನ್ನು ತಲುಪಲಿಲ್ಲ. ಇದಕ್ಕೆ ತುಂಬ ಕಾರಣಗಳಿತ್ತು. ಮೊದಲನೇ ಕಾರಣ ಏನು ಅನ್ನೋದಾದರೆ, ಸ್ವಾಮೀಜಿ ಯಾವುದೋ ಒಂದು ಸಂಸ್ಥೆಗೆ ಸೇರಿದವರು ಆಗಿರಲಿಲ್ಲ. ಆಗಿನ್ನೂ ರಾಮಕೃಷ್ಣ ಮಠ ಮಿಷನ್ ಪ್ರಾರಂಭವೇ ಆಗಿರಲಿಲ್ಲ. ಅವರ ಶಿಷ್ಯರು, ಬೆಂಬಲಿಗರು ಅಂತ ಅನ್ನಿಸ್ಕೊಂಡವರು ಭಾರತದ ಉದ್ದಗಲಕ್ಕೆ ಹಲವಾರು ಜನ ಇದ್ದರು. ಇದರ ಮಧ್ಯದಲ್ಲಿ ಸಂಘಟನೆ ಅನ್ನುವಂಥದ್ದು ಇರಲಿಲ್ಲ. ಇನ್ನು ಅತ್ತ ಕಲ್ಕತ್ತಾದಲ್ಲಿ ಶ್ರೀರಾಮಕೃಷ್ಣ ಸಂಘ ಅಂತೂ ಅಸ್ತಿತ್ವದಲ್ಲಿದ್ದದ್ದೇ ಯಾರಿಗೂ ಗೊತ್ತಿರಲಿಲ್ಲ. ಈ ಸಂಘದ ಸನ್ಯಾಸಿಗಳು ದಿಕ್ಕಾಪಾಲಾಗಿ ಚದರಿ ಹೋಗ್ಬಿಟ್ರು. ಸ್ವಾಮೀಜಿಯ ಯಶಸ್ಸಿನ ಬಗ್ಗೆ ಕೇಳಿ ಸಂತೋಷಪಟ್ಟವ್ರಿಗೂ ಕೂಡ ತಮ್ಮ ಮೆಚ್ಚುಗೆಯನ್ನು ಅವರಿಗೆ ತಿಳಿಸ್ಬೇಕು ಅಂತ ಅನ್ನಿಸ್ಲಿಲ್ಲ. ಈ ತರಹದ ಅಭಿನಂದನೆಯಿಂದ, ಮೆಚ್ಚುಗೆಯಿಂದ ಸ್ವಾಮೀಜಿಗೆ ಈಗ ವೈಯಕ್ತಿಕವಾಗಿ ಆಗಬೇಕಾದದ್ದು ಅಂತೇನಿರಲಿಲ್ಲ. ಯಾವುದೇ ಬಗೆಯ ಹೊಗಳಿಕೆಯನ್ನು, ಕೀರ್ತಿಯನ್ನು ಸ್ವಾಮೀಜಿ ಇಷ್ಟವೂ ಪಟ್ಟಿರಲಿಲ್ಲ. ಆದರೂ ಕೂಡ ಭಾರತೀಯರಿಂದ ಅವರಿಗೆ ಒಂದೇ ಒಂದು ಕೃತಜ್ಞತೆ ಇಲ್ಲವೇ? ಅಭಿನಂದನೆಯ ಪತ್ರವೂ ತಲುಪದಲ್ಲೇ ಇದ್ದದ್ದು ಸ್ವಾಮೀಜಿಗೆ ಹೇಳೋದಕ್ಕೆ ಸಾಧ್ಯವಾಗದಲ್ಲೇ ಇರುವಂಥ ತೊಂದರೆಯನ್ನು ಉಂಟು ಮಾಡ್ತು ಅನ್ಬೋದು. ಏನದು? ಆದರೆ ಅವರ ವಿರೋಧಿಗಳಿಗೆ ಇದೊಂದು ವರವಾಗಿ ಪರಿಣಮಿಸ್ತು ಅಂತ ಕೂಡ ಅನ್ಬೋದು. ವಿವೇಕಾನಂದರು ಭಾರತೀಯರ, ಹಿಂದೂಗಳ ಅಧಿಕೃತ ಪ್ರತಿನಿಧಿಯೇ ಅಲ್ಲ. ಅಮೆರಿಕನ್ನರನ್ನ ನಂಬಿಸೋದಕ್ಕೆ ಅವರ ವಿರೋಧಿಗಳು ಸಾಕಷ್ಟು ಯಶಸ್ವಿಯಾಗಿ ಇದನ್ನು ಬಳಸ್ಕೊಂಡ್ರು. ಅತ್ಯಂತ ಸಂಘಟಿತರಾಗಿ ಆಕ್ರಮಣ ಮಾಡಿದಂತಹ ತಮ್ಮ ವಿರೋಧಿಗಳೆದುರು ಸ್ವಾಮೀಜಿ ಈಗ ಏಕಾಏಕಿಯಾಗಿ ಅತಂತ್ರರಾಗಿ ನಿಂತು ಬಿಟ್ಟಿದ್ದಾರೆ. ಸ್ವಾಮೀಜಿ ತಮ್ಮ ಅಪ್ರತಿಮ ವ್ಯಕ್ತಿತ್ವದಿಂದ, ಭಾವನೆಗಳಿಂದ ಸರ್ವಧರ್ಮ ಸಮ್ಮೇಳನದಲ್ಲಿ ಅಭೂತಪೂರ್ವ ಯಶಸ್ಸನ್ನು ಗಳಿಸಿದಾಗ್ಲಿಂದಲೂ ಕೂಡ ಅವರಿಗೆ ವೈರಿಗಳು ಜನಿಸ್ಬಿಟ್ರು. ದಿನಕ್ಕೂ ಆ ವೈರಿಗಳ ಸಂಖ್ಯೆ ಏರ್ತಾ ಇದೆ. ಭಾರತ ಒಬ್ಬ ಅನಾಮಧೇಯ ಸನ್ಯಾಸಿ ಅಮೆರಿಕಾದಂತಹ ರಾಷ್ಟ್ರದಲ್ಲಿ ಸರ್ವಧರ್ಮ ಸಮ್ಮೇಳನದ ಉನ್ನತ ವೇದಿಕೆಯಲ್ಲಿ ಇರೋದು ಅಂತ ಅಂದ್ರೂ ಏನು? ಅಲ್ಲಿನ ಪಂಡಿತ ದಿಗ್ಗಂತಿಗಳು ಮುಂದೆ ತುಂಬ ದೊಡ್ಡ ವಿಚಾರಗಳ ಬಗ್ಗೆ ಮಾತನಾಡೋದು ಅಂದ್ರೇನು? ಆ ಪಾಶ್ಚಾತ್ಯರ ಭಾಷೆಯಲ್ಲೇ ನಿರರ್ಗಳವಾಗಿ ಅಧಿಕಾರಿವಾಣಿಯಿಂದ ಮಾತನಾಡಿ ದೈವದತ್ತ ವಾಗ್ಮಿ ಅನ್ನೋ ಕೀರ್ತಿಗೆ ಪಾತ್ರರಾಗೋದು ಅನ್ನೋದಾದ್ರೂ ಏನು? ಧರ್ಮಾಂಧ ಕ್ರೈಸ್ತರ ಎದೆಯಲ್ಲಿ ನಡುಕ ಉಂಟಾಗೋದಕ್ಕೆ ಇದಿಷ್ಟು ವಿಚಾರ ಸಾಕಾಗಿತ್ತು.
ಇದರ ಜೊತೆಗೆ ಸ್ವಾಮೀಜಿ ಭಾರತದ ನಿಜ ಸ್ಥಿತಿಯನ್ನ ಜನರಿಗೆ ಅರ್ಥ ಮಾಡಿಸ್ಕೊಡೋದಕ್ಕಾಗಿ ತೊಡಗಿದಾಗ ಜನರ ಅಭಿಪ್ರಾಯ ಅದು ಕ್ರೈಸ್ತ ಮಿಷನರಿಗಳ ವಿರುದ್ಧವಾಗಿದ್ದದ್ದು ಕೂಡ ಸೂಕ್ಷ್ಮವಾದ ವಿಚಾರ. ಇದರಿಂದ ಕಂಗಾಲಾದಂತಹ ಎಷ್ಟೋ ಮಿಷನರಿಗಳು, ಅವರ ಅಸೂಯಾಪರ ವ್ಯಕ್ತಿತ್ವಗಳು ಸ್ವಾಮೀಜಿಯನ್ನ ನಿರ್ನಾಮ ಮಾಡಲೇಬೇಕು ಅಂತ ಈಗ ಕಂಕಣಬದ್ಧರಾಗ್ಬಿಟ್ಟಿದ್ದಾರೆ. ಇವ್ರ ಜೊತೆಗೆ ಸ್ವಾಮೀಜಿನ ನಡೆಸಿದಂತಹ ಹೋರಾಟ, ಅದರ ವಿವರಗಳೆಲ್ಲವೂ ಕೂಡ ಓದೋರ್ಗೆ ಹಿತ ಅನಿಸಿದ್ದಿರ್ಬೋದು. ಆದರೆ ಸ್ವಾಮೀಜಿಯ ಶೀಲ ಸಂಪನ್ನವಾದಂತಹ ಧೀರ ಗಂಭೀರ ವ್ಯಕ್ತಿತ್ವದ ಒಂದು ದೃಶ್ಯ ಕೂಡ ವ್ಯಕ್ತವಾಗೋದು ಇದೇ ಸಂದರ್ಭದಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕು. ಭಾರತೀಯರೆಲ್ಲ ಅನಾಗರಿಕ ಕಾಡು ಜನರು ಅಂತ ನಂಬಿಕೊಂಡಿದ್ದಂತಹ ಅಮೆರಿಕಾದ ಜನಮನದಲ್ಲಿ ದೃಢವಾಗಿ ನೆಲೆ ನಿಲ್ಲೋ ಹಾಗೆ ಮಾಡಿದ್ದು ಅಲ್ಲಿನ ಕ್ರೈಸ್ತ ಮಿಷನರಿಗಳು. ಇಲ್ಲಿನ ಬಡ ಅನಾಗರಿಕ ಉದ್ಧಾರದ ದಾರಿಗೆ ಎಳೆದು ತರುವಂತಹ ಮಹಾಕಾರ್ಯಕ್ಕಾಗಿ ಅವರು ಅಪಾರ ಹಣವನ್ನು ಭಾರತದ ಹೆಸರಲ್ಲಿ ಸಂಗ್ರಹಣೆ ಮಾಡ್ತಿದ್ರು. ಅವ್ರು ಹೇಳಿದ್ದನ್ನೇ ನಿಜ ಅಂತ ನಂಬ್ಕೊಂಡಿದ್ದಂತಹ ಅಮೆರಿಕಾದ ಶ್ರೀಮಂತ ಜನರು ಭಾರತದ ಅನಾಗರಿಕರಾಗಿ ಮರುಗಿ, ಅವ್ರಿಗೋಸ್ಕರ ಮರುಗಿ ಉದಾರವಾಗಿ ಇವರಿಗೆಲ್ಲ ಸಹಾಯ ಮಾಡ್ತಿದ್ರು. ಆದರೆ ಈ ಅನಾಗರಿಕರ ಪ್ರತಿನಿಧಿಯಾಗಿದ್ದಂತಹ ವಿವೇಕಾನಂದರನ್ನ ನೋಡಿದ್ಮೇಲೆ ಜನಕ್ಕೆ ನಿಜವಾಗಿಯೂ ಆಶ್ಚರ್ಯವಾಗಿಬಿಡ್ತು. ಅವರ ಸಂದೇಶದ ಔನ್ನತ್ಯವನ್ನು ನೋಡಿ ಇಂಥವ್ರಿಗೆ ಧರ್ಮ ಬೋಧನೆ ಮಾಡೋದಕ್ಕೆ ಪ್ರಚಾರಕರನ್ನ ಕಳಿಸ್ಕೊಡುವಂತಹ ತಮ್ಮ ಅಂದರೆ ಕ್ರೈಸ್ತ ಧರ್ಮದ ಮೌಢ್ಯಕ್ಕೆ ನಾಚಿಬಿಟ್ರು. ಭಾರತಕ್ಕೆ ಬೇಕಾಗಿರೋದು ಧರ್ಮ ಅಲ್ಲ, ಅದರ ಬದಲಾಗಿ ಅನ್ನ ಅನ್ನೋದನ್ನ ಸ್ವಾಮೀಜಿ ಅಲ್ಲಿನ ಜನಕ್ಕೆ ಮನಮುಟ್ಟೋ ಹಾಗೆ ಸ್ಪಷ್ಟವಾಗಿ ತಿಳಿಸ್ಕೊಟ್ರು. ನಿಜಕ್ಕೂ ಅದು ಎಷ್ಟು ಪರಿಣಾಮಕಾರಿಯಾಗಿತ್ತು ಅಂದರೆ ಕ್ರೈಸ್ತ ಮಿಷನರಿಗಳ ಮೇಲೆ ಅದೊಂದು ಬಲವಾದ ಆಘಾತವಾಗಿ ಕೆಲಸ ಮಾಡಿಬಿಡ್ತು. ಈ ಸಂಸ್ಥೆಗಳ ಆದಾಯ ಇದ್ದಕ್ಕಿದ್ದ ಹಾಗೆ ಇಳಿದದ್ರಲ್ಲಿ ಇದು ಸ್ಪಷ್ಟವಾಗಿ ವ್ಯಕ್ತವಾಗ್ತಿತ್ತು. ಆ ಕುರಿತಾಗಿ ಕ್ರೈಸ್ತ ಮಿಷನರಿಗಳ ಒಂದು ಅಧಿಕೃತ ವರದಿಯಲ್ಲಿ ಹೀಗೆ ಬರೆದಿದ್ರು. ಏನಂತ? ವಿವೇಕಾನಂದರ ಯಶಸ್ಸಿನ ಹಾಗೆ ಅವರ ಬೋಧನೆಗಳ ಪರಿಣಾಮವಾಗಿ ನಮ್ಮ ಭಾರತದಲ್ಲಿನ ಚಟುವಟಿಕೆಗಳಿಗೆ ಸಂಗ್ರಹವಾಗ್ತಾ ಇದ್ದಂಥ ಹಣ, ಅದರ ಪ್ರಮಾಣ 10 ಲಕ್ಷ ಪೌಂಡ್ಗಳು ಕಡಿಮೆಯಾಗ್ಬಿಟ್ಟಿದೆ ಅಂತ. ಇದು ಅವರ ನಿಜವಾದ ಸತ್ಯ. ಅವರ ಪಾಲಿಗೆ ಇದೊಂದು ಬರಸಿಡಿಲಾಗಿ ಬಡಿತು. ಆದರೆ ಸ್ವಾಮೀಜಿಯ ಬೋಧನೆಗಳಲ್ಲಿ ಕ್ರೈಸ್ತ ಮಿಷನರಿಗಳ ಕುರಿತಾಗಿ ನಿಂದನೆಯ ಮಾತು ಮಾತುಗಳು ಯಾವುದೂ ಇರಲಿಲ್ಲ. ಅದು ಕೇವಲ ಸದುದ್ದೇಶಕ ಪೂರ್ವಕವಾದಂತಹ ಸಲಹೆಗಳಾಗಿತ್ತು ಅಷ್ಟೆ. ಅವ್ರಿಗೆ ಸ್ವಾಮೀಜಿ ಅವರ ಕಾರ್ಯವಿಧಾನವನ್ನು ಬದಲಿಸ್ಕೊಳ್ಳೋ ಹಾಗೆ ಹೇಳಿದ್ರು. ಆದರೆ ಇದನ್ನೆಲ್ಲ ತಾಳ್ಮೆಯಿಂದ ಕೇಳಿಸ್ಕೊಂಡಂತಹ ಸಾಮರ್ಥ್ಯ ಇವರಿಗಿರಲಿಲ್ಲ. ತಮ್ಮ ಕಾರ್ಯವಿಧಾನದಲ್ಲಿ ಸುಧಾರಣೆಯನ್ನು ತಂದುಕೊಂಡು ಹಿಂದೂಗಳ ಮನಸ್ಸನ್ನು ಇನ್ನು ಉತ್ತಮ ಮಾರ್ಗದಿಂದ ಒಲಿಸಿಕೊಳ್ಳುವಂತಹ ಪ್ರಯತ್ನ ಮಾಡುವುದರ ಬದಲಾಗಿ ವಿವೇಕಾನಂದರನ್ನೇ ಧ್ವಂಸ ಮಾಡಿಬಿಡಬೇಕು ಅನ್ನುವಂಥ ತಂತ್ರವನ್ನು ಹೂಡಿದ್ರು. ಅವರೊಬ್ಬ ನೀತಿಗೆಟ್ಟ ವ್ಯಕ್ತಿ, ಯಾವ ಗೌರವಾನ್ವಿತ ಅಮೆರಿಕನ್ನು ಕೂಡ ಅವರನ್ನು ಮನೆಗೆ ಆಹ್ವಾನಿಸೋದು ಸರಿಯಲ್ಲ, ಅವರ ಬೋಧನೆಗಳಲ್ಲಿ ಅರ್ಥವಿಲ್ಲ ಅಂತ ಸಾರಿದ್ರು. ಸ್ವಾಮೀಜಿ ತಮ್ಮ ಪ್ರತಿನಿಧಿ ಅಂತ ಯಾವೊಬ್ಬ ಹಿಂದೂ ಕೂಡ ಒಪ್ಪಲಾರನು ಅಂತ ಅಂದ್ಕೊಂಡಿದ್ರು, ಅಮೆರಿಕಾದವರು ಅವರನ್ನು ಬಹಿಷ್ಕರಿಸಬೇಕು ಅಂತ ಪ್ರಚಾರ ಮಾಡಿದ್ರು. ಈ ಮಾತುಗಳನ್ನು ಪ್ರತಿಭಟಿಸುವಂತಹ ಅಥವಾ ಅದು ಸುಳ್ಳು ಅಂತ ಸಾಬೀತುಪಡಿಸುವಂತಹ ಒಂದೇ ಒಂದು ದನಿ ಕೂಡ ಕೇಳಬರ್ದಲೇ ಇದ್ದಾಗ ಅವರು ಆಡಿದ್ದೇ ಸತ್ಯ ಅನ್ನೋಷ್ಟರ ಮಟ್ಟಿಗೆ ಈ ವಿಚಾರಗಳು ಅಲ್ಲಿ ಪ್ರಸ್ತಾಪಗೊಳ್ಳೋದಕ್ಕೆ ಪ್ರಾರಂಭ ಆಯಿತು. ಮುಂದೇನಾಯಿತು ಅನ್ನೋದನ್ನು ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯರಾಮ್ ಕೃಷ್ಣ.